ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ದಿನದ ಬಣ್ಣ ಮತ್ತು ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಿನ 1 ಬಿಳಿ ಬಣ್ಣ. ಈ ಬಿಳಿ ಶುದ್ಧತೆ, ಶಾಂತಿ ಮತ್ತು ಶೀತಲತೆಯ ಪ್ರತೀಕ. ಶೈಲಪುತ್ರಿ ದೇವಿಯೊಂದಿಗೆ ಸಂಬಂಧಿತ ಇದು ಆಧ್ಯಾತ್ಮಿಕ ಆರಂಭವನ್ನು ಸೂಚಿಸುತ್ತದೆ. ಮತ್ತು ದಿನ 2 ಕೆಂಪು ಬಣ್ಣ. ಈ ಕೆಂಪು ಬಣ್ಣ ಭಾವನೆ, ಶಕ್ತಿ ಮತ್ತು ಭಕ್ತಿಯ ಪ್ರತಿನಿಧಿ. ಬ್ರಹ್ಮಚಾರಿಣಿ ದೇವಿಯೊಂದಿಗೆ ಸಂಬಂಧಿತ ಇದು ಆಂತರಿಕ ಶಕ್ತಿಗೆ ಪ್ರೇರಣೆ ನೀಡುತ್ತದೆ. ಈ ಕೆಂಪು ಬಣ್ಣವನ್ನು ಬ್ರಹ್ಮಚಾರಿಣಿ ದೇವಿಗೆ ಅರ್ಪಿಸೋದಾಗುತ್ತೆ. ಮತ್ತು ದಿನ 3 ಸೆಪ್ಟೆಂಬರ್ 24 ಚಂದ್ರಘಂಟ ದೇವಿಯನ್ನು ಅರ್ಪಣೆ ಮಾಡುತ್ತಾರೆ. ಈ ದಿನ ರಾಯಲ್ ನೀಲಿ. ಇದು ಶ್ರದ್ಧತೆ, ದೈವಿಕ ಶಕ್ತಿ ಮತ್ತು ಶಾಂತತೆಯ ಪ್ರತೀಕ ಆಗಿದೆ. ಚಂದ್ರಘಂಟ ದೇವಿಗೆ ಅರ್ಪಣೆ ಇದು ಶಾಂತ ಶಕ್ತಿಯನ್ನು ಉಂಟು ಮಾಡುತ್ತದೆ. ಮತ್ತು ದಿನ 4 ಸೆಪ್ಟೆಂಬರ್ 25 ಕೂಷ್ಮಾಂಡ ದೇವಿ. ಬಣ್ಣ ಹಳದಿ. ಈ ಹಳದಿ ಬಣ್ಣ ಸಂತೋಷ, ಪ್ರಕಾಶ ಮತ್ತು ಸೃಜನಶೀಲತೆಯ ಸಂಕೇತ. ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ. ಇವರು ಬ್ರಹ್ಮಾಂಡದ ಸೃಷ್ಟಿಕರ್ತರಾಗಿರ್ತಾರೆ. ಮತ್ತು ದಿನ 5 ಸೆಪ್ಟೆಂಬರ್ 26 ಸ್ಕಂದಮಾತೆ. ಸೆಪ್ಟೆಂಬರ್ 26 ಸ್ಕಂದಮಾತೆ. ಇದು ಹಸಿರು ಬಣ್ಣ ಆಗಿರುತ್ತೆ. ಹಸಿರು ಬೆಳವಣಿಗೆಗೆ, ಸಂತಾನ ಶಕ್ತಿ ಮತ್ತು ತಾಯಿಯ ಪ್ರೀತಿಯ ಪ್ರತೀಕ. ಸ್ಕಂದಮಾತಾ ದೇವಿಯೊಂದಿಗೆ ಸಂಬಂಧಿತ ಅವರು ಕರುಣೆಯನ್ನು ಘೋಷಿಸುತ್ತಾರೆ. ದಿನ 6 ಬೂದು ಬಣ್ಣ. ಬೂದು ಸಮತೋಲನ ಮತ್ತು ದುಷ್ಟರ ವಿರುದ್ಧ ಹೋರಾಡುವ ಶಕ್ತಿಯ ಸಂಕೇತ. ಕಾತ್ಯಾಯಿನಿ ದೇವಿಯ ಧೈರ್ಯ ಮತ್ತು ನ್ಯಾಯವನ್ನು ಪ್ರತಿನಿಧಿಸುತ್ತಾರೆ. 7ನೇ ಬಣ್ಣ, 7ನೇ ದಿನ ಕಿತ್ತಳೆ ಹಣ್ಣಿನ ಬಣ್ಣ. ಪರಿವರ್ತನೆ ಮತ್ತು ಶಕ್ತಿಯ ಸಂಕೇತ. ಕಾಲರಾತ್ರಿ ದೇವಿ ಅಂಧಕಾರ ಮತ್ತು ನಕಾರಾತ್ಮಕತೆಯನ್ನು ನಾಶ ಮಾಡುತ್ತಾರೆ. 8ನೇ ದಿನ ಸೆಪ್ಟೆಂಬರ್ 29 ನವಿಲು ಹಸಿರು. ನವಿಲು ಹಸಿರು ಶುದ್ಧತೆ, ಜ್ಞಾನ ಮತ್ತು ವಿಶಿಷ್ಟತೆಯ ಪ್ರತೀಕ. ಮಹಾಗೌರಿ ದೇವಿ ಶಾಂತಿ ಮತ್ತು ಸ್ಪಷ್ಟತೆಯನ್ನು ನೀಡುತ್ತಾರೆ. 9ನೇ ದಿನ ಸೆಪ್ಟೆಂಬರ್ 30 ಗುಲಾಬಿ ಬಣ್ಣ ಸಿದ್ಧಿದಾತ್ರಿ. ಈ ಗುಲಾಬಿ ಬಣ್ಣ ನಂಬಿಕೆ, ಪ್ರೀತಿ ಮತ್ತು ವಿಶ್ವಾಸವ್ಯಾಪಿ ಕರುಣೆಯ ಸಂಕೇತ. ಸಿದ್ಧಿದಾತ್ರಿ ದೇವಿ ದೈವಿಕ ಆಶೀರ್ವಾದ ಮತ್ತು ಪರಿಪೂರ್ಣತೆಯನ್ನು ನೀಡುತ್ತಾರೆ. ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೋತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.